ಒಂದು ವೇಳೆ ಅವರಿಗೇನಾದರೂ ಆದರೆ ನಿನಗೆ ಗಲ್ಲು ಶಿಕ್ಷೆ ಖಚಿತ. ಅವರು ಯಾರು ಅಂತ ನಿನಗೆ ಗೊತ್ತಾ? ಅವರು ಕೋಟ್ಯಾಂತರ ರೂಪಾಯಿ ಸಂಪತ್ತಿನ ಮಾಲೀಕ. ನನ್ನ ಮಾಲೀಕನಿಗೆ ಏನಾದರೂ ಆದರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ಈಗ ಇವರನ್ನು ಯಾರಿಂದಲೂ ಉಳಿಸಲು ಸಾಧ್ಯವಿಲ್ಲ. ನಗರ ಇನ್ನೂ ಸರಿಯಾಗಿ ಎಚ್ಚರಗೊಂಡಿರಲಿಲ್ಲ. ಸೂರ್ಯನ ಮೊದಲ ಕಿರಣಗಳು ಕಾಂಕ್ರೀಟ್ ಕಟ್ಟಡಗಳ ನಡುವೆ ದಾರಿಯನ್ನು ಹುಡುಕುತ್ತಿದ್ದು. ಅದೇ ಸಮಯದಲ್ಲಿ ಒಬ್ಬ ತೆಳ್ಳಗಿನ ಹುಡುಗ ತನ್ನ ಭುಜದ ಮೇಲೆ ಹರಿದ ಹಳೆಯ ಜೋಳಿಗೆಯನ್ನು ಹೊತ್ತು ಗಲ್ಲಿಗೆ ಪ್ರವೇಶಿಸಿದ. ವಯಸ್ಸು ಸುಮಾರು 18-19 ವರ್ಷವಾಗಿರಬಹುದು. ಹೆಸರು ಆದಿತ್ಯ. ಜನರು ಅವನನ್ನ ಹೆಸರಿನಿಂದ ಕರೆಯುತ್ತಿರಲಿಲ್ಲ. ಎಲ್ಲರೂ ಅವನನ್ನು ಹೇ ಅಬ್ಬೇಬಾರಿ ಹುಡುಗ ಎಂದೇ ಕರೆಯುತ್ತಿದ್ರು. ಆದಿತ್ಯ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ತಾಯಿಯ ಹಳೆಯ ಸೀರೆಯಿಂದ ಹೊಲಿಸಿದ ಜೋಳಿಗೆಯನ್ನು ಎತ್ತಿಕೊಂಡು ಹೊರಡುತ್ತಿದ್ದ. ಹೋಟೆಲ್ಗಳ ಹಿಂದಿನ ಕಸದ ಬಾಕ್ಸ್ಗಳು, ಹಾಸ್ಟೆಲ್ಗಳ ಡಸ್ಟ್ಬಿನ್ಗಳು, ಆಸ್ಪತ್ರೆಗಳ ಹೊರಗಿರುವ ಮೆಡಿಕಲ್ ವೇಸ್ಟ್ ರಾಶಿಗಳು, ಎಲ್ಲೆಲ್ಲಿಂದ ಸಿಕ್ಕಿದರೂ ಪ್ಲಾಸ್ಟಿಕ್ ಬಾಟಲಿ, ಕಾರ್ಡ್ಬೋರ್ಡ್ ಸಂಗ್ರಹಿಸುತ್ತಿದ್ದ. ಬೆಳಗ್ಗೆ ಮುಗಿಯುವಷ್ಟರಲ್ಲಿ ಅವನ ಜೋಳಿಗೆ ತುಂಬುತ್ತಿತ್ತು. ಮಧ್ಯಾಹ್ನ ಅದನ್ನು ಗುಜರಿ ಅಂಗಡಿಗೆ ಮಾರುತ್ತಿದ್ದ. ಅದೇ ಹಣ ಅವನ ಫೀಸ್, ಅದೇ ಹಣ ಅವನ ಪುಸ್ತಕಗಳು, ಅದೇ ಹಣ ಅವನ ಕನಸು. ಜನರಿಗೆ ಗೊತ್ತಿದ್ದರೂ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಅದೇ ಕಸ ಕಲೆ ಹಾಕುವ ಹುಡುಗರೇ ನಗರದಲ್ಲಿರುವ ಸರ್ಕಾರಿ ಮೆಡಿಕಲ್ ಕಾಲೇಜಿನ MBBS ಫಸ್ಟ್ ಇಯರ್ ವಿದ್ಯಾರ್ಥಿ. ಕಾಲೇಜಿನಲ್ಲಿ ಅವನ ಗುರುತು ಬೇರೆ ರೀತಿಯದ್ದಾಗಿತ್ತು. ಹರಿದ ಚಪ್ಪಲಿ, ಹಳೆಯ ಬಟ್ಟೆ, ಬ್ಯಾಗಿನೊಳಗೆ ಹೊಸ ಪುಸ್ತಕಗಳು, ಅವುಗಳ ಮೇಲೆ ಪತ್ರಿಕೆಯ ಹೊದಿಕೆ. ಕೆಲವು ಹುಡುಗರು ನಗುತ್ತಿದ್ದರು. ಅಣ್ಣ, ಇಂದು ಯಾವ ಕಸವನ್ನು ಓದುತ್ತಿದ್ದೀಯಾ? ಯಾರೋ ಹೇಳಿದರು, ಡಾಕ್ಟರ್ ಆಗ್ತಾನಂತೆ, ಮೊದಲು ಸ್ನಾನ ಮಾಡೋದು ಕಲಿತುಕೋ. ಆದಿತ್ಯ ಏನೂ ಹೇಳುತ್ತಿರಲಿಲ್ಲ. ಅವನಿಗೆ ಗೊತ್ತಿತ್ತು ಉತ್ತರ ಕೊಡುವುದು ಸಮಯ ವ್ಯರ್ಥ ಎಂದು. ಅವನಿಗೆ ಸಮಯ ಕೊಡಬೇಕಾಗಿದ್ದು ಓದಲು ಅಂತ ಸ್ಪಷ್ಟವಿತ್ತು. ರಾತ್ರಿ ನಗರ ನಿದ್ರಿಸುವಾಗ ಆದಿತ್ಯ ಎಚ್ಚರವಾಗಿದ್ದ. ರಸ್ತೆ ಬದಿಯ ಹಳದಿ ಸ್ಟ್ರೀಟ್ ಲ್ಯಾಂಪ್ ಬೆಳಕಿನ ಕೆಳಗೆ ಕುಳಿತು ಅನಾಟಮಿ ಓದುತ್ತಿದ್ದ. ಎಲುಬುಗಳ ಹೆಸರು, ನರಗಳ ಮಾರ್ಗ, ಹೃದಯದ ಬಡಿತಗಳು. ಅವನಿಗೆ ಅತಿ ಹೆಚ್ಚು ಇಷ್ಟವಾಗಿದ್ದದ್ದು ಹೃದಯ. ಹೃದಯ ಸರಿಯಾಗಿದ್ದರೆ ಮನುಷ್ಯ ಎಲ್ಲವನ್ನೂ ಸಹಿಸಬಹುದು. ಅವನು ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದ. ಅವನ ತಂದೆ ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ತಾಯಿ ಬೇರೆಯವರ ಮನೆಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡ್ತಿದ್ರು. ಹಲವು ಬಾರಿ ಫೀಸ್ ತುಂಬಲು ಹಣ ಸಾಲದೆ ಕಷ್ಟಪಡುತ್ತಿದ್ದರು. ಆವಾಗ ಆದಿತ್ಯ 2 ದಿನ ಹೆಚ್ಚಾಗಿ ಕಸ ಕಲೆ ಹಾಕುತ್ತಿದ್ದ. ಹಸಿದೇ ಇರುತ್ತಿದ್ದ. ಆದರೆ ಪುಸ್ತಕವನ್ನು ಓದದೆ ಬಿಡುತ್ತಿರಲಿಲ್ಲ. ಒಂದು ದಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಕೇಳಿದರು, ರೋಗಿಯ ಬಳಿ ಹಣ ಇಲ್ಲದಿದ್ದರೆ ಡಾಕ್ಟರ್ನ ಕರ್ತವ್ಯ ಏನು? ಕ್ಲಾಸ್ ಮೌನವಾಗಿತ್ತು. ಆದಿತ್ಯ ಕೈ ಎತ್ತಿದ. ಸರ್, ಡಾಕ್ಟರ್ನ ಕರ್ತವ್ಯ ಚಿಕಿತ್ಸೆ, ಉಳಿದ ಎಲ್ಲವೂ ನಂತರ. ಕೆಲವು ವಿದ್ಯಾರ್ಥಿಗಳು ನಕ್ಕರು. ಪ್ರೊಫೆಸರ್ ಮೌನವಾಗಿದ್ದರು. ಅವರ ದೃಷ್ಟಿ ಕೆಲವು ಕ್ಷಣಗಳ ಕಾಲ ಆದಿತ್ಯನ ಮೇಲೆಯೇ ನೆಟ್ಟಿತ್ತು. ಅದೇ ಸಂಜೆ ಆದಿತ್ಯ ಆಸ್ಪತ್ರೆಯ ಹೊರಗೆ ಕಸ ಕಲೆ ಹಾಕುತ್ತಿದ್ದ. ಮುಂದೆ ಅದೇ ದೊಡ್ಡ ಪ್ರೈವೇಟ್ ಆಸ್ಪತ್ರೆ. ಅಲ್ಲಿ 1 ನಿಮಿಷದ ಬಿಲ್ ಒಬ್ಬ ಬಡವನ ವರ್ಷದ ಜೀವನ ಮುಗಿಯುವಷ್ಟು ದುಬಾರಿ. ಅವನು ಪ್ರತಿದಿನ ಅಲ್ಲಿ ಹಾದು ಹೋಗುತ್ತಿದ್ದ. ಆದರೆ ಆ ದಿನ ವಿಧಿಯವನನ್ನು ಅಲ್ಲಿ ನಿಲ್ಲಿಸಿತು. ಒಳಗಿನಿಂದ ಜೋರು ಶಬ್ದಗಳು ಬಂದವು. ಓಡಾಟ, ಸೆಕ್ಯೂರಿಟಿಯ ಕೂಗು, ಎಮರ್ಜೆನ್ಸಿ, ICU ರೆಡಿ ಮಾಡಿ. ಆದಿತ್ಯ ತಲೆ ಎತ್ತಿ ನೋಡಿದ. ಸ್ಟ್ರೆಚರ್ಗಳು ಓಡುತ್ತಿದ್ದವು. ಒಬ್ಬ ವ್ಯಕ್ತಿ ದುಬಾರಿ ಸೂಟ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅವನ ಮುಖದಲ್ಲಿ ಭಯ. ಆದಿತ್ಯನ ಕಣ್ಣು ಸಣ್ಣಗಾಯಿತು. ಅವನು ಆ ವ್ಯಕ್ತಿಯ ಎದೆ ಮೇಲೆ ಕೈ ಇಟ್ಟ. ಹಾರ್ಟ್ ಎಂದು ಅವನು ಗುಣುಗಿದ. ಅವನು ಕಂಡ ಲಕ್ಷಣಗಳು ಅವನು ಪುಸ್ತಕಗಳಲ್ಲಿ ಓದಿದ್ದವು. ಅವನಿಗೆ ಗೊತ್ತಿರಲಿಲ್ಲ ಇದೇ ಕ್ಷಣ ಅವನ ಜೀವನವನ್ನು ಕಸದ ರಾಶಿಯಿಂದ ಎತ್ತಿ ಇತಿಹಾಸದ ಪುಟಗಳವರೆಗೆ ಕೊಂಡೊಯ್ಯುವ ಕ್ಷಣವೆಂದು. ಮತ್ತು ಇದು ಕೇವಲ ಆರಂಭ ಮಾತ್ರ. ಆದಿತ್ಯ ಕೆಲವು ಸೆಕೆಂಡುಗಳು ಅಲ್ಲಿಯೇ ನಿಂತ. ಕೈಯಲ್ಲಿ ಜೋಳಿಗೆ, ಕಾಲಿನಲ್ಲಿ ಅದೇ ಹರಿದ ಚಪ್ಪಲಿ. ಮುಂದೆ ಆಸ್ಪತ್ರೆಯ ಗಾಜಿನ ಬಾಗಿಲುಗಳು ಮುಚ್ಚಿಕೊಂಡಿದ್ದವು. ಒಳಗೆ ಗದ್ದಲ ತೀವ್ರವಾಗಿತ್ತು. ಹೊರಗೆ ಗೊಂದಲ. ಸಾಮಾನ್ಯ ಜನರನ್ನು ಹಿಂದೆ ತಳ್ಳಲಾಗುತ್ತಿತ್ತು. ಸರೀರಿ, ಸೈಡಿಗೆ ಹೋಗಿ, VIP ಕೇಸ್. ಆದಿತ್ಯನ ಹೃದಯ ವೇಗವಾಗಿ ಬಡಿಯಿತು. ಆದರೆ ಅದು ಭಯದಿಂದ ಅಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ವಿಚಾರ ಸುತ್ತುತ್ತಿತ್ತು, ಇದು ಸಾಮಾನ್ಯ ಹಾರ್ಟ್ ಅಟ್ಯಾಕ್ ಅಲ್ಲ. ನಾನು ಕಂಡಿದ್ದು ಕ್ಲಾಸ್ನಲ್ಲಿ ಓದಿದ ಕೇಸ್ಗೆ ಹೊಂದುತ್ತದೆ. ಬೆವರು, ನೀಲಿ ಬಣ್ಣಕ್ಕೆ ತಿರುಗುತ್ತಿದ್ದ ಮುಖ, ಉಸಿರಾಟದ ಕೊರತೆ. ಸಮಯಕ್ಕೆ ಏನೂ ಮಾಡದಿದ್ದರೆ. ಅವನು ವಾಕ್ಯವನ್ನು ಅಪೂರ್ಣವಾಗಿಯೇ ಬಿಟ್ಟ. ಅವನು ಒಳಗೆ ಹೋಗಲು ಬಯಸಿದ. ಇಲ್ಲ, ಓಡಿ ತಲುಪಲು ಬಯಸಿದ. ಆದರೆ ಗೇಟ್ ಕಡೆ ಹೆಜ್ಜೆ ಇಟ್ಟ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ತಡೆದ. ಏ ಹುಡುಗ, ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಒಳಗೆ ಹೋಗಬೇಕು ಎಂದು ಆದಿತ್ಯ ಶಾಂತ ಧ್ವನಿಯಲ್ಲಿ ಹೇಳಿದ.
ಗಾರ್ಡ್ ಅವನನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದ. ಜೋಳಿಗೆ, ಕಲುಷಿತ ಕೈಗಳು, ಸಾಮಾನ್ಯ ಮುಖ. ನೀನು ಹುಚ್ಚನ, ಇಲ್ಲಿಂದ ಹೊರಟು ಹೋಗು. ಆದಿತ್ಯ ಮತ್ತೆ ಪ್ರಯತ್ನಿಸಿದ. ಆ ವ್ಯಕ್ತಿ ತುಂಬ ಗಂಭೀರ ಸ್ಥಿತಿಯಲ್ಲಿದ್ದಾರೆ, ಬಹುಶಃ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಗಾರ್ಡ್ ನಕ್ಕನು. ಓ ಡಾಕ್ಟರ್, ಬೇಗ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಈಗಲೇ ಲಾಠಿ ರುಚಿ ತೋರಿಸ್ತೇನೆ. ಆದಿತ್ಯ ಹಿಂದೆ ಸರಿದ. ಆದರೆ ಅವನ ಕಣ್ಣುಗಳು ಇನ್ನೂ ಗಾಜಿನ ಬಾಗಿಲಿನತ್ತ ನೆಟ್ಟಿದ್ದವು. ಅವನು ಒಳಗೆ ಓಡಾಡುತ್ತಿರುವ ಡಾಕ್ಟರ್ಗಳನ್ನು ನೋಡಿದ. ದೊಡ್ಡ ದೊಡ್ಡ ಹೆಸರುಗಳು, ದುಬಾರಿ ಡಿಗ್ರಿಗಳು, ಆದರೂ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅವನ ಕೈಗಳು ತನ್ನಿಂತಾನೇ ನಡುಗಿದವು. ನನ್ನಿಂದ ತಪ್ಪಾದ್ರೆ, ನಾನು ಒಳಗೆ ಹೋಗಿ ಏನಾದರೂ ಎಡವಟ್ಟಾದ್ರೆ. ಮೊದಲ ಬಾರಿಗೆ ಅವನು ತನ್ನ ಭಯವನ್ನು ಅನುಭವಿಸಿದ. ಅವನು ರಸ್ತೆಯ ಬದಿಯಲ್ಲಿ ಕುಳಿತ. ಜೋಳಿಗೆಯನ್ನು ಕೆಳಗೆ ಇಟ್ಟು ಹಣೆಯ ಮೇಲೆ ಕೈಯಿಟ್ಟು ಯೋಚಿಸತೊಡಗಿದ. ಅವನಿಗೆ ತನ್ನ ತಾಯಿ ನೆನಪಾದಳು. ಮಗನೇ, ನೀನೇನಾದರೂ ಮಾಡು, ಆದರೆ ತಪ್ಪು ಕೆಲಸ ಮಾತ್ರ ಮಾಡಬೇಡ. ಇದು ತಪ್ಪ ಅಥವಾ ಸರಿಯಾ? ಕಾನೂನಿನ ಪ್ರಕಾರ ತಪ್ಪು, ಮಾನವೀಯತೆಯ ಪ್ರಕಾರ. ಅಷ್ಟರಲ್ಲಿ ಒಳಗಿಂದ ಒಬ್ಬ ನರ್ಸ್ ಓಡುತ್ತಾ ಹೊರ ಬಂದಳು. ಡಾಕ್ಟರ್ ಸಾಹೇಬ್ರೆ, BP ಕುಸಿಯುತ್ತಿದೆ. ಯಾರೋ ಹೇಳಿದ್ರು, ICU ರೆಡಿ ಇಟ್ಟುಕೊಳ್ಳಿ. ಏನೂ ಅರ್ಥ ಆಗ್ತಿಲ್ಲ. ಆದಿತ್ಯ ಎದ್ದು ನಿಂತ. ಇನ್ನು ಭಯ ಹಿಂದೆ ಉಳಿಯುತ್ತಿತ್ತು. ಅವನು ತನ್ನಲ್ಲೇ ಹೇಳಿಕೊಂಡ, ಇಂದು ನಾನು ಮೌನವಾಗಿದ್ದರೆ ನನ್ನ ಎಲ್ಲ ಓದು ವ್ಯರ್ಥ. ಅವನು ಮತ್ತೆ ಗೇಟ್ ಕಡೆ ಧಾವಿಸಿದ. ಈ ಬಾರಿ ಅವನ ಧ್ವನಿಯಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್, ಅವನು ಜೋರಾಗಿ ಹೇಳಿದ. ಕೆಲವರು ಧ್ವನಿ ಕೇಳಿ ನಿಂತರು. ನಾನು MBBS ಮಾಡುತ್ತಿದ್ದೇನೆ ಮತ್ತು ಒಳಗೆ ನಡೆಯುತ್ತಿರುವುದು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿಲ್ಲವೆಂದು ನನಗೆ ಅನ್ನಿಸ್ತಿದೆ. ಒಬ್ಬ ಡಾಕ್ಟರ್ ತಿರುಗಿ ನೋಡಿದರು. ನೀನು? ಆದಿತ್ಯ ತಲೆ ಅಲ್ಲಾಡಿಸಿದ. ಹೌದು, ನಾನು. ನೀವು ನನಗೆ 5 ನಿಮಿಷ ಕೊಟ್ಟರೆ ಬಹುಶಃ ಒಂದು ಜೀವ ಉಳಿಯಬಹುದು. ಹಾಲ್ನಲ್ಲಿ ನಿಶ್ಶಬ್ದ ಹರಡಿತು. ಕೆಲವರು ನಕ್ಕರು, ಕೆಲವರು ಕೋಪಗೊಂಡರು. ಇದು ತಮಾಷೆಯ ಸಮಯವಲ್ಲ, ಯಾರೋ ಹೇಳಿದ್ರು. ಆದಿತ್ಯನಿಗೆ ತಿಳಿದಿತ್ತು, ಈಗ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಒಂದ ನಾನು ಇಲ್ಲಿಯೇ ನಿಂತು ಸದಾ ಕಸ ಆಯುವವನೇ ಆಗಿ ಉಳಿಬೇಕು, ಅದಿಲ್ಲದಿದ್ದರೆ ಇದನ್ನು ಮಾಡಬೇಕು. ಒಳಗೆ ಸಮಯ ವೇಗವಾಗಿ ಕಳೆಯುತ್ತಿತ್ತು. ಹಾಲ್ನಲ್ಲಿ ನಿಂತವರು ಆದಿತ್ಯನನ್ನು ತಪ್ಪು ಸ್ಥಳಕ್ಕೆ ಬಂದವನೆಂಬಂತೆ ನೋಡುತ್ತಿದ್ದರು. ಯಾರೋ ಗುಸುಗುಸು ಮಾತಾಡಿದ್ರು. ಇವನು ಆ ಕಸ ಕಲೆ ಹಾಕುವ ಹುಡುಗ ಅಲ್ವಾ? ಮತ್ತೊಬ್ಬ ನಗುತ್ತಾ ಉತ್ತರಿಸಿದ. ಅರೆ ಹೌದು, ಇವನೇ. ಇಂದು ಡಾಕ್ಟರ್ ಆಗುವ ನಾಟಕ ಮಾಡ್ತಿದ್ದಾನೆ. ಆದಿತ್ಯ ಯಾರನ್ನೂ ನೋಡಲಿಲ್ಲ. ಅವನ ದೃಷ್ಟಿ ಮಾತ್ರ ಆ ಬಾಗಿಲಿನ ಮೇಲಿತ್ತು. ಅದರ ಹಿಂದೆ ಒಬ್ಬ ವ್ಯಕ್ತಿ ಮರಣದೊಂದಿಗೆ ಹೋರಾಡುತ್ತಿದ್ದ. ಅಷ್ಟರಲ್ಲಿ ಒಬ್ಬ ಸೀನಿಯರ್ ಡಾಕ್ಟರ್, ಬಿಳಿ ಕೂದಲು, ಭಾರೀ ಧ್ವನಿ, ಮುಂದೆ ಬಂದರು. ನಿನ್ನ ಹೆಸರೇನು? ಆದಿತ್ಯ ಸರ್. ನೀನು ಒಳಗೆ ಹೋಗಿ ಏನು ಮಾಡ್ತೀಯಾ? ಆದಿತ್ಯ ತಡೆಯಿಲ್ಲದೆ ಉತ್ತರಿಸಿದ. ಮೊದಲು ಎಂಜಿಯೋಗ್ರಫಿ ರಿಪೋರ್ಟ್ ನೋಡುತ್ತೇನೆ. ನನ್ನ ಯೋಚನೆ ಸರಿಯಾಗಿದ್ದರೆ ಬ್ಲಾಕೇಜ್ ಇಂತಹ ಸ್ಥಳದಲ್ಲಿದೆ. ಅಲ್ಲಿ ಡೈರೆಕ್ಟ್ ಇಂಟರ್ವೆನ್ಷನ್ ರಿಸ್ಕಿ. ಡಾಕ್ಟರ್ ಹುಬ್ಬುಗಳು ಮೇಲಕ್ಕೆದ್ದವು. ಇವೆಲ್ಲ ನಿನಗೆ ಹೇಗೆ ಗೊತ್ತು? ಪುಸ್ತಕಗಳಿಂದ ಸರ್, ಮತ್ತು ನಿದ್ರಿಸದ ರಾತ್ರಿಗಳಿಂದ. ಅವನ ಧ್ವನಿಯಲ್ಲಿ ಹೆಮ್ಮೆ ಇರಲಿಲ್ಲ, ಭಯನೂ ಇರಲಿಲ್ಲ, ಕೇವಲ ನಂಬಿಕೆ ಮಾತ್ರ ಇತ್ತು. ಕೆಲ ಕ್ಷಣ ಡಾಕ್ಟರ್ ಮೌನವಾಗಿದ್ದರು. ಅಷ್ಟರಲ್ಲಿ ಒಳಗಿಂದ ಮತ್ತೆ ಧ್ವನಿ ಬಂತು. ಸರ್, ಪಲ್ಸ್ ತುಂಬ ವೀಕ್ ಆಗಿದೆ. ಡಾಕ್ಟರ್ ಗಂಭೀರವಾಗಿ ಉಸಿರೆಳೆದರು. ಸರಿ, 5 ನಿಮಿಷ. ನೀನು ಒಂದು ತಪ್ಪು ಹೆಜ್ಜೆ ಇಟ್ಟರೆ ನಿನ್ನನ್ನೇ ಹೊರಗೆ ದಬ್ಬುತ್ತೇನೆ. ಆದಿತ್ಯನಿಗೆ ನಂಬಲಸಾಧ್ಯವಾಯಿತು. ಧನ್ಯವಾದಗಳು ಸರ್. ಅವನು ಜೋಳಿಗೆಯನ್ನು ಒಂದು ಮೂಲೆಯಲ್ಲಿ ಇಟ್ಟಾಗ ಅವನ ಕೈಗಳು ನಡುಗುತ್ತಿದ್ದವು. ಸ್ವಲ್ಪ ಹೊತ್ತಿನ ಹಿಂದೆ ಕಸ ಎತ್ತುತ್ತಿದ್ದ ಕೈಗಳು ಇದೀಗ ಗ್ಲೌಸ್ ಧರಿಸುತ್ತಿದ್ದವು. ಆಪರೇಷನ್ ಥಿಯೇಟರ್ನ ಬೆಳಕು ಕಣ್ಣುಗಳಿಗೆ ಚುಚ್ಚುತ್ತಿತ್ತು. ಮಷೀನ್ಗಳ ಬೀಪ್ ಬೀಪ್ ಶಬ್ದ ಅವನ ಹೃದಯದ ಬಡಿತದ ಜೊತೆಗೂಡಿತ್ತು. ರೋಗಿ ಸ್ಟ್ರೆಚರ್ ಮೇಲೆ ಬಿದ್ದಿದ್ದರು. ವಯಸ್ಸು ಸುಮಾರು 50. ದುಬಾರಿ ಬಟ್ಟೆ, ಆದರೆ ಮುಖ ಬೆಳ್ಳಗಾಗಿತ್ತು. ಮಾನಿಟರ್ನ ಲೈನ್ಸ್ ಅಸ್ಥಿರವಾಗಿದ್ದವು. ಆದಿತ್ಯ ಸ್ಕ್ರೀನ್ ಕಡೆ ನೋಡಿದ. ಅವನ ಅನುಮಾನ ಸರಿ ಇತ್ತು. ಲೆಫ್ಟ್ ಸೈಡ್ನಲ್ಲಿ ಮೇಜರ್ ಬ್ಲಾಕೇಜ್ ಇದೆ ಎಂದು ಅವನು ನಿಧಾನವಾಗಿ ಹೇಳಿದ. ಒಬ್ಬ ನರ್ಸ್ ಆಶ್ಚರ್ಯದಿಂದ ಅವನ ಕಡೆ ನೋಡಿದ. ಡಾಕ್ಟರ್ ಕೇಳಿದರು, ಈಗ? ಆದಿತ್ಯ ನುಂಗಿಕೊಂಡು ಹೇಳಿದ, ಈಗ ಸ್ಟ್ಯಾಂಡರ್ಡ್ ವಿಧಾನ ಬಳಸಿದ್ರೆ ಹೃದಯ ಪ್ರತಿಕ್ರಿಯೆ ನಿಲ್ಲಿಸಬಹುದು. ಕೊಠಡಿಯಲ್ಲಿ ಮೌನ. ಅಂದ್ರೆ ನಿನ್ನ ವಿಧಾನ? ಡಾಕ್ಟರ್ ಕೇಳಿದರು. ಆದಿತ್ಯ ತಲೆ ಎತ್ತಿದ. ರಿಸ್ಕಿ, ಆದರೆ ಇದೇ ಕೊನೆಯ ದಾರಿ. ಡಾಕ್ಟರ್ ಗಡಿಯಾರದತ್ತ ನೋಡಿದರು. ನಿನ್ಗೆ 2 ನಿಮಿಷ ಇದೆ. ಆದಿತ್ಯ ಉಸಿರನ್ನ ನಿಯಂತ್ರಿಸಿಕೊಂಡ. ಅವನಿಗೆ ತಾಯಿಯ ಮುಖ ನೆನಪಾಯಿತು. ನಂತರ ಅವನು ಕೈ ಮುಂದಕ್ಕೆ ಚಾಚಿದ. ಆ ಕ್ಷಣದಲ್ಲಿ ಅವನು ಬಡವನಲ್ಲ, ಕಸ ಕಲೆ ಹಾಕುವವನಲ್ಲ. ಅವನು ಕೇವಲ ಒಬ್ಬ ಮೆಡಿಕಲ್ ವಿದ್ಯಾರ್ಥಿ. ಒಬ್ಬ ಮಾನವನ ಹೃದಯದ ಬಡಿತವನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ. ಆಪರೇಷನ್ ಥಿಯೇಟರ್ನಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಅಚಾನಕ್ಕಾಗಿ ತುಂಬಾ ಜೋರಾಗಿ ಕೇಳಿಸಿತು. ಪ್ರತಿ ಸೆಕೆಂಡ್ ಒಂದು ತೀರ್ಮಾನದಂತಿತ್ತು. ಆದಿತ್ಯನ ಬೆರಳುಗಳು ಗ್ಲೌಸ್ ಒಳಗೆ ಸ್ವಲ್ಪ ತೇವವಾಗಿದ್ದವು.
ಆದರೆ ಹಿಡಿತ ಬಲವಾಗಿತ್ತು. ಅವನು ತನ್ನಲ್ಲೇ ಹೇಳಿಕೊಂಡ, ಭಯವನ್ನು ಹೊರಗೆ ಇಡು, ಬುದ್ಧಿಯನ್ನು ಒಳಗೆ ಇಡು. ಸೀನಿಯರ್ ಡಾಕ್ಟರ್ಗಳು ಅವನ ಪ್ರತಿಯೊಂದು ಚರಣವರ್ಣ ಗಮನಿಸುತ್ತಿದ್ದರು. ಕೆಲವರಿಗೆ ಕೋಪ ಬರುತ್ತಿತ್ತು, ಕೆಲವರಿಗೆ ಭಯವಾಗುತ್ತಿತ್ತು, ಕೆಲವರಿಗೆ ವಿಚಿತ್ರ ಕುತೂಹಲ. ಏನಾದರೂ ತಪ್ಪಾದ್ರೆ? ಒಬ್ಬ ಡಾಕ್ಟರ್ ನಿಧಾನವಾಗಿ ಹೇಳಿದರು. ಆದಿತ್ಯ ಮಾತು ಮುಗಿಯಲು ಬಿಡಲಿಲ್ಲ. ಅದರ ಜವಾಬ್ದಾರಿ ನನ್ನದು. ಅವನು ಮತ್ತೆ ಸ್ಕ್ರೀನ್ ನೋಡಿದ. ಬ್ಲಾಕೇಜ್ ಹಾರ್ಡ್ ಇದೆ. ನೇರ ದಾರಿಯಿಂದ ಒತ್ತಡ ಹಾಕಿದ್ರೆ ಆರ್ಟರಿ ಸಿಡಿಯಬಹುದು. ಡಾಕ್ಟರ್ ಸಿಡಿಮಿಡಿಗೊಂಡು ಕೇಳಿದರು, ನೀನೇನು ಹೃದಯದ ಜೊತೆ ಮಾತಾಡ್ತಿದ್ಯಾ? ಆದಿತ್ಯ ಮೊದಲ ಬಾರಿ ಅವರ ಕಡೆ ನೋಡಿದ. ಇಲ್ಲ ಸರ್, ಹೃದಯದ ಹಿಂದಿನಿಂದ ಹೋಗುತ್ತೇನೆ. ಕೊಠಡಿಯಲ್ಲಿ ಗದ್ದಲ. ಇದು ತುಂಬ ಅಪಾಯಕಾರಿ. ಒಬ್ಬ ಸ್ಟೂಡೆಂಟ್ ಇದನ್ನೆಲ್ಲ ಮಾಡ್ತಾನ? ಇದು ಹುಚ್ಚುತನ. ಆದಿತ್ಯ ಯಾರ ಮಾತು ಕೇಳಲಿಲ್ಲ. ಅವನು ಸಣ್ಣ ಕ್ಯಾಥೆಟರ್ ತೆಗೆದುಕೊಂಡ. ಅವನ ಪ್ರತಿಯೊಂದು ಚಲನವಲನವೂ ಯೋಚಿಸಿ ಮಾಡಿದಂತೆ ಇದ್ದವು. ಇದನ್ನವನು ನೂರಾರು ಬಾರಿ ಮೊದಲೇ ಮಾಡಿದವನಂತೆ ತೋರುತ್ತಿತ್ತು. ವಾಸ್ತವದಲ್ಲಿ ಮಾಡಿದ್ದ, ಪುಸ್ತಕಗಳಲ್ಲಿ, ವಿಡಿಯೋಗಳಲ್ಲಿ, ತನ್ನ ಮನಸ್ಸಿನಲ್ಲಿ ಮಾತ್ರ ಮಾಡಿದ್ದ. ಮಾನಿಟರ್ ಲೈನ್ಸ್ ಅಲುಗಾಡಿದವು. ಬಿಪಿ ಡೌನ್ ಆಗುತ್ತಿದೆ, ನರ್ಸ್ ಹೇಳಿದರು. ಒಬ್ಬ ಡಾಕ್ಟರ್ ಮುಂದೆ ಬಂದ. ನಿಲ್ಲಿಸಿ, ಆದಿತ್ಯ ಶಾಂತವಾಗಿ ಹೇಳಿದ. ಈಗ ನಿಲ್ಲಿಸಿದ್ರೆ ಎಲ್ಲವೂ ಮುಗಿಯುತ್ತದೆ. ಅವನ ಧ್ವನಿಯಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ ಯಾರೂ ಮುಂದೆ ಹೆಜ್ಜೆ ಇಡಲಿಲ್ಲ. ಅವನು ಕೊನೆಯ ಲಘು ಒತ್ತಡ ನೀಡಿದ. ಒಂದು ಕ್ಷಣ ಎಲ್ಲವೂ ನಿಂತಂತಾಯಿತು. ನಂತರ ಬೀಪ್ ಬೀಪ್ ಲಯ ಮರಳಿ ಬಂತು. ಮಾನಿಟರ್ನ ರೇಖೆ ಸರಳವಾಗಿರಲಿಲ್ಲ. ಹೃದಯ ಮತ್ತೆ ಬಡಿಯತೊಡಗಿತು. ಯಾರದೋ ಬಾಯಿಂದ ಶಬ್ದ ಹೊರಬಂದಿತ್ತು. ಇದು ಸಾಧ್ಯವಾಯಿತು. ಆದಿತ್ಯ ನಿಧಾನವಾಗಿ ಕೈ ಹಿಂದಕ್ಕೆ ತೆಗೆದ. ಅವನ ಭುಜಗಳು ಸಡಿಲವಾದವು. ಈಗ ಅವನ ಕೈ ನಡುಗುತ್ತಿತ್ತು. ಭಯದಿಂದಲ್ಲ, ಇಳಿದ ಒತ್ತಡದಿಂದ. ಸೀನಿಯರ್ ಡಾಕ್ಟರ್ಗಳು ಏನೂ ಮಾತಾಡಲಿಲ್ಲ. ಕೆಲ ಸೆಕೆಂಡುಗಳ ಕಾಲ ಕೇವಲ ಯಂತ್ರಗಳ ಶಬ್ದವಿತ್ತು. ನಂತರ ಅದೇ ಗಂಭೀರ ಧ್ವನಿ ಮೃದುವಾಯಿತು. ನೀನಿಂದು ನಾವು ಮಾಡಲಾರದನ್ನು ಮಾಡಿದೆ. ಆದಿತ್ಯ ತಲೆ ಬಾಗಿಸಿದ. ಸರ್, ರೋಗಿ ಬದುಕಿದ್ದಾನೆ, ಅಷ್ಟೇ ಸಾಕು. ಹೊರಗೆ ಆಸ್ಪತ್ರೆಯ ಲಾಬಿಯಲ್ಲಿ ಯಾರಿಗೂ ಒಳಗೆ ಏನಾಯಿತು ಅಂತ ಗೊತ್ತಿರಲಿಲ್ಲ. ಮತ್ತು ಆದಿತ್ಯಗೂ ಗೊತ್ತಿರಲಿಲ್ಲ ಈ ಗೆಲುವೆ ಅವನ ಜೀವನದ ಅತಿ ದೊಡ್ಡ ಪರೀಕ್ಷೆಯ ಆರಂಭ ಎಂದು. ಯಾಕಂದರೆ ಬಾಗಿಲಿನ ಹೊರಗೆ ಕಾನೂನು ಕಾಯುತ್ತಿತ್ತು. ಆಪರೇಷನ್ ಥಿಯೇಟರ್ ಬಾಗಿಲು ತೆರೆದಾಗ ಹೊರ ನಿಂತವರ ಉಸಿರು ನಿಂತಿತು. ಕೆಲವರಿಗೆ ನಿರೀಕ್ಷೆ, ಕೆಲವರಿಗೆ ಭಯ, ಕೆಲವರಿಗೆ ಕೇವಲ ನಾಟಕ. ಆದಿತ್ಯ ಅಲ್ಲಿಂದ ಹೊರಬಂದ. ಯಾವುದೇ ಹೀರೋ ಶೈಲಿ ಇಲ್ಲದೆ, ತಲೆ ಸ್ವಲ್ಪ ಬಾಗಿಸಿ, ಕಣ್ಣಲ್ಲಿ ದಣಿವು. ಸೀನಿಯರ್ ಡಾಕ್ಟರ್ ಮುಂದೆ ಬಂದು ಹೇಳಿದರು, ರೋಗಿ ಈಗ ಅಪಾಯದಿಂದ ಪಾರಾಗಿದ್ದಾರೆ. ಒಂದು ಕ್ಷಣ ಮೌನ, ನಂತರ ಗದ್ದಲ. ಮೀಡಿಯಾ ಕ್ಯಾಮರಾಗಳು ಮಿಂಚಿದವು. ಸರ್, ಇದು ಚಮತ್ಕಾರನಾ? ಆಸ್ಪತ್ರೆ ಹೊಸ ತಂತ್ರ ಬಳಸಿದ್ಯಾ? ಆದರೆ ಯಾರಾದರೂ ಆದಿತ್ಯ ಕಡೆ ತೋರಿಸುವ ಮೊದಲು ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಚುರುಕಾಯಿತು. ಇದು ಹೊರಗೆ ಹೋಗಬಾರ್ದು. ಒಬ್ಬ ವ್ಯಕ್ತಿ ನಿಧಾನವಾಗಿ ಹೇಳಿದರು. ಒಬ್ಬ ಸ್ಟೂಡೆಂಟ್. ಮಾತು ಅಪೂರ್ಣವಾಯಿತು. ಆದಿತ್ಯನನ್ನು ಒಂದು ಮೂಲೆಯಲ್ಲಿ ಕುಳ್ಳಿರಿಸಿದರು. ನೀನು ಚೆನ್ನಾಗಿ ಮಾಡಿದೆ, ಒಬ್ಬ ನರ್ಸ್ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದರು. ಆದಿತ್ಯ ಸಣ್ಣ ನಗು ಬಿಟ್ಟ. ಅವನಿಗೆ ಪ್ರಶಂಸೆ ಬೇಡ, ಅವನಿಗೆ ಬೇಕಿದ್ದದ್ದು ಸಮಾಧಾನ. ಅಷ್ಟರಲ್ಲಿ ಹೊರಗಿಂದ ಸೈರನ್ ಶಬ್ದ. ಪೊಲೀಸ್ ಇನ್ಸ್ಪೆಕ್ಟರ್ ವೇಗವಾಗಿ ಒಳಬಂದರು. ಆದಿತ್ಯ ಯಾರು? ಆದಿತ್ಯ ಎದ್ದು ನಿಂತ. ನಾನು. ಇನ್ಸ್ಪೆಕ್ಟರ್ ನೇರವಾಗಿ ಹೇಳಿದರು. ಲೈಸೆನ್ಸ್ ಇಲ್ಲದೆ ಮೆಡಿಕಲ್ ಪ್ರೊಸೀಜರ್ ಮಾಡಿದ ಆರೋಪದಲ್ಲಿ ನಿನ್ನನ್ನು ಬಂಧಿಸಲಾಗುತ್ತಿದೆ. ಮತ್ತೆ ಜನಸಮೂಹ ಮೌನ. ಆದಿತ್ಯನ ತಾಯಿ ಯಾವುದೋ ರೀತಿಯಲ್ಲಿ ಸುದ್ದಿ ಕೇಳಿ ಬಂದಿದ್ದರು. ಮುಂದೆ ಓಡಿ ಬಂದರು. ಸಾಹೇಬ್ರೆ, ನನ್ನ ಮಗ ಜೀವ ಉಳಿಸಿದ್ದಾನೆ. ಇನ್ಸ್ಪೆಕ್ಟರ್ ಕಣ್ಣು ಕೆಳಗೆ ಹಾಕಿದರು. ಅಮ್ಮ, ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಆದರೆ ಕಾನೂನು. ಆದಿತ್ಯ ತಾಯಿಯ ಕೈ ಹಿಡಿದ. ಅಳ್ಬೇಡ ಅಮ್ಮ, ಅವನು ಹೇಳಿದ. ಇಂದು ನಾನು ಮಾಡದೇ ಇದ್ದರೆ ನನ್ನೆನ್ನೆ ನಾನು ಎಂದಿಗೂ ಕ್ಷಮಿಸಿಕೊಳ್ಳಲಾಗುತ್ತಿರಲಿಲ್ಲ. ಕೈಕೋಲ ಅವನ ಕೈಮಣಿಯ ಮೇಲೆ ಬಿಗಿಯಿತು. ಅದೇ ಕೈಗಳು ಸ್ವಲ್ಪ ಹೊತ್ತಿನ ಹಿಂದೆ ಒಂದು ಹೃದಯವನ್ನು ಉಳಿಸಿದ್ದವು. ಕ್ಯಾಮರಾಗಳು ಎಲ್ಲವನ್ನೂ ಸೆರೆ ಹಿಡಿಯುತ್ತಿದ್ದವು. ಪೊಲೀಸ್ ಜೀಪ್ ಹೊರಟಿತು. ಹಿಂದೆ ಆಸ್ಪತ್ರೆ ಮಿನುಗುತ್ತಾ ಮೌನವಾಗಿ ನಿಂತಿತ್ತು. ಆದಿತ್ಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ. ಅವನ ಮುಖದಲ್ಲಿ ಭಯ ಇರಲಿಲ್ಲ. ಇದ್ದದ್ದು ಒಂದೇ ಪ್ರಶ್ನೆ, ಸರಿಯಾದ ಕೆಲಸದ ಬೆಲೆ ಇದೇನಾ? ಅದೇ ಸಮಯದಲ್ಲಿ ನಗರದ ಇನ್ನೊಂದು ಕಡೆ ಒಬ್ಬ ಕೋಟ್ಯಾಧಿಪತಿ ಐಸಿಯು ಹಾಸಿಗೆ ಮೇಲೆ ಕಣ್ಣು ತೆರೆಯಲಿದ್ದ. ಅವನಿಗೆ ಇನ್ನೂ ಗೊತ್ತಿರಲಿಲ್ಲ ಅವನ ಹೃದಯದ ಬಡಿತವನ್ನು ಯಾರು ಮರಳಿ ತಂದರು ಎಂದು. ಕಥೆ ಇನ್ನೂ ಮುಗಿದಿರಲಿಲ್ಲ. ಐಸಿಯುವಿನ ಮೃದು ನೀಲಿ ಬೆಳಕಿನಲ್ಲಿ ಕೋಟ್ಯಾಧಿಪತಿ ವಿರಾಜ್ ಮಲ್ಹೋತ್ರಾ ನಿಧಾನವಾಗಿ ಕಣ್ಣು ತೆರೆದ. ಎದೆಯಲ್ಲಿ ಸ್ವಲ್ಪ ನೋವು, ಆದರೆ ಹೃದಯದ ಬಡಿತ ಸ್ಥಿರವಾಗಿತ್ತು. ಮಷೀನ್ಗಳ ಬೀಪ್ ಶಬ್ದ ಈಗ ಭಯಂಕರವಾಗಿ ಅನ್ನಿಸಲಿಲ್ಲ. ಅವನು ಒಣ ತುಟಿಗಳಿಂದ ಕೇಳಿದ,
ನಾನು ಬದುಕಿದ್ದೇನಾ? ಪಕ್ಕದಲ್ಲಿ ನಿಂತ ಪ್ರೈವೇಟ್ ಡಾಕ್ಟರ್ ತಕ್ಷಣ ತಗ್ಗಿ ಹೇಳಿದರು, ಹೌದು ಸರ್, ನೀವು ಸಂಪೂರ್ಣ ಸುರಕ್ಷಿತರಾಗಿದ್ದೀರಿ. ಆಸ್ಪತ್ರೆಯ ತಂಡ ವಿರಾಜ್ ಅವರ ಮಾತು ಕತ್ತರಿಸಿದ. ಸುಳ್ಳು ಹೇಳಬೇಡ. ನಾನು ಮೂರ್ಛೆ ಕಳೆದುಕೊಳ್ಳುವ ಮೊದಲು ನಿಮ್ಮ ಮುಖಗಳನ್ನು ನೋಡಿದ್ದೆ. ನೀವೆಲ್ಲರೂ ಗಾಬರಿಯಾಗಿದ್ರಿ. ಅವರ ಧ್ವನಿ ದುರ್ಬಲವಾಗಿತ್ತು, ಆದರೆ ಅಧಿಕಾರ ಇನ್ನೂ ಜೀವಂತವಾಗಿತ್ತು. ಕೊಠಡಿಯಲ್ಲಿ ಮೌನ ಹರಡಿತು. ಅವರ ಪರ್ಸನಲ್ ಅಸಿಸ್ಟೆಂಟ್ ಮುಂದೆ ಬಂದ. ಸರ್, ನಿಜ ಏನಂದ್ರೆ ನಿಮ್ಮನ್ನು ಉಳಿಸಿದವರು ಯಾವುದೇ ಸೀನಿಯರ್ ಸರ್ಜನ್ ಅಲ್ಲ. ವಿರಾಜ್ ಹುಬ್ಬುಗಳು ಎದ್ದು ನಿಂತವು. ಹಾಗಾದ್ರೆ ಯಾರು? ಕೆಲ ಕ್ಷಣ ಮೌನದ ನಂತರ ಅಸಿಸ್ಟೆಂಟ್ ಹೇಳಿದರು, ಒಬ್ಬ ಮೆಡಿಕಲ್ ಸ್ಟೂಡೆಂಟ್, ತುಂಬಾ ಬಡವ, ಕಸ ಆಯ್ದು ಮಾರಿ ಓದುತ್ತಿದ್ದವ. ವಿರಾಜ್ ಮುಖದಲ್ಲಿ ಆಶ್ಚರ್ಯ ಸ್ಪಷ್ಟವಾಯಿತು. ಹೆಸರು? ಆದಿತ್ಯ. ಮಾನಿಟರ್ನ ಬೀಪ್ ಶಬ್ದ ವೇಗವಾಯಿತು. ಅವನೀಗ ಎಲ್ಲಿದ್ದಾನೆ? ಸರ್, ಪೊಲೀಸರು ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಲೈಸೆನ್ಸ್ ಇಲ್ಲದೆ ಸರ್ಜರಿ ಮಾಡಿದ ಕೇಸ್. ವಿರಾಜ್ ಕಣ್ಣು ಮುಚ್ಚಿದರು. ಕೆಲ ಸೆಕೆಂಡುಗಳ ನಂತರ ತೆರೆಯುವಾಗ ಅವುಗಳಲ್ಲಿ ಕೋಪ ಇತ್ತು. ನನ್ನ ಜೀವ ಉಳಿಸಿದ ಹುಡುಗ ಜೈಲಿನಲ್ಲ. ಅವನು ಡ್ರಿಪ್ ತೆಗೆಯಲು ಪ್ರಯತ್ನಿಸಿದ. ತಕ್ಷಣ ಫೋನ್ ಮಾಡಿ. ಅದೇ ಸಮಯದಲ್ಲಿ ನಗರದ ಸ್ಟೇಷನ್ನಲ್ಲಿ ಆದಿತ್ಯ ನೆಲದ ಮೇಲೆ ಕುಳಿತಿದ್ದ. ಬೆನ್ನು ಗೋಡೆಗೆ ಒರಗಿಸಿಕೊಂಡಿತ್ತು. ಕಣ್ಣು ಮುಚ್ಚಿದ್ದ. ನಿದ್ರೆ ಬರಲಿಲ್ಲ, ಭಯವೂ ಇರಲಿಲ್ಲ. ಅವನಿಗೆ ತಾಯಿಯ ಚಿಂತೆ ಮತ್ತು ಒಂದು ವಿಚಿತ್ರ ಸಮಾಧಾನ. ಕನಿಷ್ಠ ಆ ವ್ಯಕ್ತಿ ಬದುಕಿದ್ದಾನೆ ಎಂದು ಅವನು ಯೋಚಿಸತೊಡಗಿದ. ಅಷ್ಟರಲ್ಲಿ ಬಾಗಿಲು ಅಚಾನಕ್ಕಾಗಿ ತೆರೆಯಿತು. ಕಾನ್ಸ್ಟೇಬಲ್ ಹೇಳಿದರು, ನೀನು ಆದಿತ್ಯನಾ? ಹೌದು, ಬಾ ಹೊರಗೆ. ಆದಿತ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಮೌನವಾಗಿ ಎದ್ದು ಬಂದ. ಹೊರಗೆ ಪೊಲೀಸ್ ಅಧಿಕಾರಿಗಳು ನಿಂತಿದ್ದರು. ಒಬ್ಬರು ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಹೌದು ಸರ್, ಈಗಲೇ ಬಿಡುಗಡೆ ಮಾಡುತ್ತಿದ್ದೇವೆ. ಹಾಂ, ಕೈಕೋಳ ತೆಗೆಯಿರಿ, ಇನ್ಸ್ಪೆಕ್ಟರ್ ಹೇಳಿದರು. ನಿನ್ನ ಜಾಮೀನು ಆಗಿದೆ. ಯಾರು? ಆದಿತ್ಯ ಕೇಳಿದ. ಇನ್ಸ್ಪೆಕ್ಟರ್ ಒಂದು ಹೆಸರು ಹೇಳಿದರು, ವಿರಾಜ್ ಮಲ್ಹೋತ್ರಾ. ಆದಿತ್ಯ ಏನೂ ಮಾತಾಡಲಿಲ್ಲ, ಕೇವಲ ತಲೆ ಬಾಗಿಸಿದ. ಕೆಲ ಗಂಟೆಗಳ ನಂತರ ಆದಿತ್ಯನನ್ನು ಮತ್ತೆ ಆಸ್ಪತ್ರೆಯ ಐಸಿಯು ಕೋಣೆಗೆ ಕರೆತರಲಾಯಿತು. ವಿರಾಜ್ ಅವನನ್ನು ನೋಡುತ್ತಿದ್ದ. ಅದೇ ಸರಳ ಬಟ್ಟೆ, ಅದೇ ಶಾಂತ ಕಣ್ಣುಗಳು. ನೀನೇನಾ? ವಿರಾಜ್ ಹೇಳಿದರು. ನನ್ನ ಹೃದಯದ ಬಡಿತವನ್ನು ಮರಳಿ ತಂದವನು. ಆದಿತ್ಯ ಕೇವಲ ಇಷ್ಟೇ ಹೇಳಿದ. ನಾನು ನನ್ನ ಕರ್ತವ್ಯ ಮಾಡಿದೆ ಸರ್. ವಿರಾಜ್ ನಕ್ಕರು. ಇಂದು ಅರ್ಥವಾಯಿತು. ಅವರು ನಿಧಾನವಾಗಿ ಹೇಳಿದರು, ಕೆಲವೊಮ್ಮೆ ಅತ್ಯಮೂಲ್ಯವಾದ ವಸ್ತುಗಳು ಕಸದಲ್ಲಿಲ್ಲ, ಕಸದಿಂದ ಎದ್ದು ಬರುತ್ತವೆ. ಅದೇ ಕೋಣೆಯಲ್ಲಿ ಒಂದು ಹೊಸ ಕಥೆಯ ಅಡಿಪಾಯ ಹಾಕಲಾಗುತ್ತಿತ್ತು. ಕೆಲ ಕ್ಷಣ ಕೋಣೆಯಲ್ಲಿ ಮೌನ. ಮಷೀನ್ಗಳ ಮೃದುವಾದ ಶಬ್ದಗಳ ನಡುವೆ ವಿರಾಜ್ ಮಲ್ಹೋತ್ರಾ ಆದಿತ್ಯನನ್ನ ನೋಡುತ್ತಿದ್ದರು. ಅವನ ಯೋಚನೆಯನ್ನು ಬದಲಾಯಿಸುವ ಒಂದು ಪುಸ್ತಕದ ಪುಟ ಓದುವಂತೆ. ನಿನ್ಗೆ ಗೊತ್ತಾ? ವಿರಾಜ್ ಹೇಳಿದರು. ನನ್ನ ಒಂದು ಸಹಿಯಿಂದ ಜನ ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಒಂದು ಫೋನ್ ಕಾಲ್ನಿಂದ ಹಲವು ಜೀವನಗಳು ನಾಶವಾಗಬಹುದು. ಆದಿತ್ಯ ಕಣ್ಣು ಕೆಳಗೆ ಹಾಕಿದ. ಸರ್, ನನಗೆ ಇವೆಲ್ಲದರ ಬಗ್ಗೆ ಆಸಕ್ತಿ ಇಲ್ಲ. ವಿರಾಜ್ ಸಣ್ಣ ನಗು ಬಿಟ್ಟರು. ಅದೇ ನಿನ್ನನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವರು ತಮ್ಮ ಅಸಿಸ್ಟೆಂಟ್ ಕಡೆ ನೋಡಿದರು. ಇವನಿಗೆ ಕುಳಿತುಕೊಳ್ಳಲು ಹೇಳಿ. ಆದಿತ್ಯ ಕುರ್ಚಿಯ ಮೇಲೆ ಕುಳಿತ. ಅವನ ಬಟ್ಟೆಗಳು ಇನ್ನೂ ಅದೇ ಇದ್ದವು. ಹೊರಗೆ ಮೀಡಿಯಾದ ಗದ್ದಲ, ಆದರೆ ಒಳಗೆ ವಾತಾವರಣ ಬೇರೆಯಾಗಿತ್ತು. ನಿನ್ಗೆ ಗೊತ್ತಾ? ವಿರಾಜ್ ಹೇಳಿದರು. ನಿನ್ನನ್ನು ಉಳಿಸಲು ಆಸ್ಪತ್ರೆ ಮೌನವಾಗಿರಲಿಲ್ಲ, ತಮ್ಮನ್ನು ಉಳಿಸಲು ಮೌನವಾಗಿತ್ತು. ನಾನು ಮಾತಾಡದೇ ಇದ್ದರೆ ನೀನಿಂದಿಗೂ ಜೈಲಲ್ಲೇ ಇರ್ತಿದ್ದೆ. ಆದಿತ್ಯ ಮೊದಲ ಬಾರಿ ನೇರವಾಗಿ ಅವರ ಕಣ್ಣಲ್ಲಿ ನೋಡಿದ. ಸರ್, ಮತ್ತೆ ಅದೇ ಪರಿಸ್ಥಿತಿ ಬಂದರೂ ನಾನು ಅದೇ ಮಾಡ್ತಿದ್ದೆ. ವಿರಾಜ್ ಅವರ ನಗು ಸ್ವಲ್ಪ ಗಂಭೀರವಾಯಿತು. ಮತ್ತು ಅದರ ಬೆಲೆ ನಿನ್ನ ಕೆರಿಯರ್ ಆಗಿದ್ದರೂ? ಆದಿತ್ಯ ಯೋಚಿಸದೆ ಉತ್ತರಿಸಿದ. ಡಾಕ್ಟರ್ ಆಗೋದೆಂದರೆ ಕೇವಲ ಡಿಗ್ರಿ ಪಡೆಯುವುದಲ್ಲ. ವಿರಾಜ್ ಗಂಭೀರವಾಗಿ ಉಸಿರೆಳೆದರು. ನಾನು ನಿನಗೆ ಬಹುಮಾನ ಕೊಡಲು ಬಯಸುತ್ತೇನೆ. ಹಣ, ಕಾರು, ವಿದೇಶದಲ್ಲಿ ಓದು, ಏನು ಬೇಕಾದರೂ. ಆದಿತ್ಯ ಮೌನವಾಗಿದ್ದ. ಕೆಲ ಸೆಕೆಂಡುಗಳ ನಂತರ ಹೇಳಿದ, ಸರ್, ನಿಜವಾಗಿಯೂ ಏನಾದರೂ ಕೊಡಲು ಬಯಸಿದರೆ ಒಂದು ಕೆಲಸ ಮಾಡಿ. ನನ್ನ ತಾಯಿಗೆ ಇನ್ನು ಬೇರೆಯವರ ಮನೆಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸ ಇಲ್ಲವಾದರೆ ಸಾಕು. ಮತ್ತು ನನ್ನ ಫೀಸ್ ಪುಸ್ತಕಗಳಿಗೆ ಬೇಕಾದಷ್ಟು ಸಹಾಯ, ಅಷ್ಟೇ. ಕೊಠಡಿಯಲ್ಲಿ ಇದ್ದವರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇಷ್ಟು ದೊಡ್ಡ ಜೀವ ಉಳಿಸಿದ ನಂತರ ಇಷ್ಟು ಚಿಕ್ಕ ಬೇಡಿಕೆ. ವಿರಾಜ್ ತಲೆ ಆಡಿಸಿದರು. ಇಂದು ನೀನು ನನಗೆ ಒಂದು ಪಾಠ ಕಲಿಸಿದ್ಯಾ ಆದಿತ್ಯ. ಎಲ್ಲದರ ಬೆಲೆ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಅವರು ಡಾಕ್ಟರ್ಗಳ ಕಡೆ ನೋಡಿದರು. ಮತ್ತು ನೀವೆಲ್ಲರೂ ನೆನಪಿಟ್ಟುಕೊಳ್ಳಿ, ಇಂದು ಈ ಹುಡುಗ ಇಲ್ಲದಿದ್ದರೆ ನನ್ನ ಸ್ಥಾನದಲ್ಲಿ ಮತ್ತೊಬ್ಬನಿರುತ್ತಿದ್ದ. ಡಾಕ್ಟರ್ಗಳ ತಲೆ ತಗ್ಗಿತು. ವಿರಾಜ್ ಮುಂದಿನ ವಾಕ್ಯವನ್ನು ನಿಧಾನವಾಗಿ ಹೇಳಿದರು. ಮತ್ತೊಂದು ವಿಷಯ, ಆದಿತ್ಯನ ಮೇಲಿರುವ ಕೇಸ್ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಬೇಕು.
ಮತ್ತು ಅವನಿಗೆ ಒಬ್ಬ ಡಾಕ್ಟರ್ಗೆ ದೊರೆಯಬೇಕಾದ ಗೌರವ ಸಿಗಬೇಕು. ಇದು ಸುಲಭವಾದ ತೀರ್ಮಾನವಲ್ಲ. ಕಾನೂನು, ಮೆಡಿಕಲ್ ಕೌನ್ಸಿಲ್, ಆಸ್ಪತ್ರೆ ಎಲ್ಲವೂ ಮಧ್ಯದಲ್ಲಿದ್ದವು. ಆದಿತ್ಯಗೆ ಅರ್ಥವಾಯಿತು, ಈ ಹೋರಾಟ ಇನ್ನೂ ಉಳಿದಿದೆ ಮತ್ತು ಈ ಹೋರಾಟ ಆಪರೇಷನ್ ಥಿಯೇಟರ್ನಲ್ಲ, ಸಿಸ್ಟಮ್ ಎದುರು ನಡೆಯಬೇಕಾಗಿದೆ. ಮರುದಿನ ಬೆಳಿಗ್ಗೆ ನಗರವೇ ಬೇರೆ ರೀತಿಯಾಗಿ ಕಾಣಿಸ್ತಿತ್ತು. ಪತ್ರಿಕೆಗಳ ಶೀರ್ಷಿಕೆಗಳು ಬದಲಾಗಿದ್ದವು. ಕಸ ಕಲೆ ಹಾಕುವವ ಸಾಮಾನ್ಯ ಹುಡುಗ ಅಲ್ಲ, ಮೆಡಿಕಲ್ ವಿದ್ಯಾರ್ಥಿ. ಸಮಾಜ ನಿರ್ಲಕ್ಷಿಸಿದ ಕೈಯೇ ಹೃದಯ ಉಳಿಸಿತು. ಆದಿತ್ಯ ತನ್ನ ತಾಯಿಯೊಂದಿಗೆ ಒಂದು ಚಿಕ್ಕ ಕೋಣೆಯಲ್ಲಿ ಕುಳಿತಿದ್ದ. ಅದೇ ಕೋಣೆ, ಅದೇ ಮುರಿದ ಕುರ್ಚಿ. ಆದರೆ ಇಂದು ಗಾಳಿಯಲ್ಲಿ ಏನೋ ಹೊಸದಿತ್ತು. ಭಯವಲ್ಲ, ಹೊಸ ನಿರೀಕ್ಷೆ. ಆದಿತ್ಯ ಪತ್ರಿಕೆಯನ್ನು ಮಡಚಿದ. ಅಮ್ಮ, ತುಂಬ ವೈರಲ್ ಆಗುತ್ತಿದೆ ಎಂದು ಅವನು ನಿಧಾನವಾಗಿ ಹೇಳಿದ. ತಾಯಿ ಅವನ ಕೈಯನ್ನು ಹಿಡಿದರು. ಮಗನೇ, ಮೊದಲ ಬಾರಿಗೆ ಜನ ಸತ್ಯವನ್ನು ನೋಡ್ತಿದ್ದಾರೆ. ಅದೇ ದಿನ ಮೆಡಿಕಲ್ ಕೌನ್ಸಿಲ್ನ ತುರ್ತು ಸಭೆ ಕರೆಯಲಾಯಿತು. ಆಸ್ಪತ್ರೆಯ ದೊಡ್ಡ ಅಧಿಕಾರಿಗಳು, ಸೀನಿಯರ್ ಡಾಕ್ಟರ್ಸ್ಗಳು ಮತ್ತು ಕಾನೂನು ತಜ್ಞರು ಮುಖಾಮುಖಿಯಾಗಿದ್ದರು. ಒಂದು ಕಡೆ ನಿಯಮಗಳು, ಮತ್ತೊಂದು ಕಡೆ ಒಬ್ಬ ಜೀವಂತ ಮನುಷ್ಯ. ಆಪರೇಷನ್ ಥಿಯೇಟರ್ನಲ್ಲಿ ನಿಂತಿದ್ದ ಅದೇ ಸೀನಿಯರ್ ಡಾಕ್ಟರ್ ಹೇಳಿದರು, ಆ ದಿನ ಆದಿತ್ಯ ಇರದೇ ಇರುತ್ತಿದ್ದರೆ ಇಂದು ನಾವು ಒಂದು ಶವದ ಕುರಿತು ಚರ್ಚಿಸುತ್ತಿದ್ದೆವು. ಬಹಳ ಸಮಯ ಚರ್ಚೆ ನಡೆಯಿತು. ಕೊನೆಗೆ ತೀರ್ಮಾನವಾಯಿತು. ಆದಿತ್ಯನ ಮೇಲೆ ಯಾವುದೇ ಕೇಸ್ ನಡೆಯುವುದಿಲ್ಲ. ಅವನ ಮೆಡಿಕಲ್ ದಾಖಲೆ ಶುದ್ಧವಾಗಿರುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ಅವನಿಗೆ ವಿಶೇಷ ಮೆರಿಟ್ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ಇದು ಬಹುಮಾನವಲ್ಲ, ಇದು ಅಂಗೀಕಾರ. ಕೆಲವು ವಾರಗಳ ನಂತರ ಆದಿತ್ಯ ಮತ್ತೆ ಕಾಲೇಜಿಗೆ ಹೋದ. ಆದರೆ ಈ ಬಾರಿ ಯಾರೂ ನಗಲಿಲ್ಲ. ಕೆಲವರು ದಾರಿ ಬಿಟ್ಟರು, ಇನ್ನು ಕೆಲವರು ಕೈ ಕುಲುಕಿದರು. ಮೊದಲು ಅವನನ್ನು ಹಾಸ್ಯ ಮಾಡುತ್ತಿದ್ದ ಹುಡುಗರೇ ಈಗ ಕೇಳುತ್ತಿದ್ದರು, ಹೇಗ್ ಮಾಡಿದೆ ಅಣ್ಣ? ಆದಿತ್ಯ ಎಂದಿನಂತೆ ಶಾಂತವಾಗಿ ಅವನ ಕೆಲಸದಲ್ಲಿ ಮುಳುಗಿದ. ಒಂದೇ ವ್ಯತ್ಯಾಸ, ಈಗ ಅವನು ಕಸ ಕಲೆ ಹಾಕಲು ಹೋಗುತ್ತಿರಲಿಲ್ಲ. ಆದರೆ ಅವನು ಎಂದಿಗೂ ಮರೆಯಲಿಲ್ಲ ತಾನು ಯಾವ ಸ್ಥಳದಿಂದ ಬಂದಿದ್ದೆಂದು. ಒಂದು ಸಂಜೆ ಅವನು ಅದೇ ದೊಡ್ಡ ಆಸ್ಪತ್ರೆಯ ಮುಂದೆ ನಿಂತಿದ್ದ. ಆದರೆ ಈ ಬಾರಿ ಭುಜದ ಮೇಲೆ ಜೋಳಿಗೆ ಇರಲಿಲ್ಲ, ಕುತ್ತಿಗೆಯಲ್ಲಿ ID ಕಾರ್ಡ್ ಇತ್ತು. ಅವನು ಒಳಗೆ ನೋಡಿದ ಮತ್ತು ಮನಸ್ಸಿನಲ್ಲಿ ಹೇಳಿಕೊಂಡ, ನಾನು ಬಂದೆ. ಆದರೆ ಆ ದಿನದಿಂದ ನಗರ ಒಂದು ಪಾಠ ಕಲಿಯಿತು. ಮನುಷ್ಯನ ಗುರುತು ಅವನ ಬಟ್ಟೆಗಳಿಂದಲ್ಲ, ಅವನ ಕೆಲಸದಿಂದ ನಿರ್ಧರಿಸಲಾಗುತ್ತದೆ. ಈ ಕತೆ ನಿಮಗೆ ಹೃದಯದಿಂದ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ನೀವು ಈ ವಿಡಿಯೋವನ್ನು ಭಾರತದ ಯಾವ ನಗರ ಅಥವಾ ಹಳ್ಳಿಯಿಂದ ನೋಡುತ್ತಿದ್ದೀರಿ ಎಂದು. ನಿಮ್ಮ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇಂತಹ ಮತ್ತಷ್ಟು ಕತೆಗಳನ್ನು ತರಲು ನಮಗೆ ಪ್ರೇರಣೆ ನೀಡುತ್ತಿದೆ.